ಕರ್ನಾಟಕದಲ್ಲಿ ಏನು ಗೂಂಡಾ ರಾಜ್ಯ ಇದೆಯಾ? ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಬಂದು ಥ್ರೆಟನ್ ಮಾಡಿ ಹೋಗಿದ್ದಾರೆ. ಯಾರಾದರೂ ಸ್ಟೂಡೆಂಟ್ಗಳು ಬಿಜೆಪಿಗೆ ವೋಟ್ ಮಾಡಿದ್ರೆ ಹಿಡಿದು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈಗ ಅವ್ರ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಏನು ಹೇಳಿದಾನೋ ಅದ್ರ ಪ್ರಕಾರ ಬಂದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಗೂಂಡಾಗಿರಿ ಮಾಡಿದ್ದಾರೆ. ಪ್ರಚೋದನೆ ಕೊಟ್ಟಂಗಾಯ್ತಾ, ನೇರವಾಗಿ ಹೇಳ್ದಂಗಾಯ್ತು? ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಈ ಇನ್ಸಿಡೆಂಟ್ಗೆ ನೇರ ಕಾರಣ. ಹಣವನ್ನ ಎಲ್ಲಾ ಕಡೆ ಇದು ಮಾಡ್ತಾ ಇದ್ದಾರೆ, ಕ್ಯಾಂಪಸ್ ಮಾಡ್ತಾ ಇದ್ದಾರೆ. ನಮಗೆ ಭಯ ಇರುವಂತದ್ದು, ಫೇರ್ ಎಲೆಕ್ಷನ್ ಆಗಬೇಕಾದ್ರೆ ಈ ಹಣದ ಹಂಚಿಕೆ ಆಗಬಾರ್ದು, ನ್ಯಾಯಯುತ ವೋಟಿಂಗ್ ಆಗಬೇಕು. ಯಾಕಂದ್ರೆ ಕಾಂಗ್ರೆಸ್ ಅವರು ಅವ್ರಿಗೆ ಅಭಿವೃದ್ಧಿ ಮಾಡಿದ್ರೆ, ಡೆವಲಪ್ಮೆಂಟ್ ಮಾಡಿದ್ರೆ ಅವರು ಆರಾಮ್ಸೆ ಗೆಲ್ಬೋದಾಗಿತ್ತು. 3 ವರ್ಷದಿಂದ ಏನು ಅಭಿವೃದ್ಧಿ ಮಾಡಿಲ್ಲ, ಜನಪರವಾದಂಥ ಕೆಲಸ ಮಾಡಿಲ್ಲ. ಅವ್ರಿಗೆ ವಿಧಿ ಇಲ್ಲದೆ ಇವತ್ತು ಹಣ ಹಂಚಿ ಚುನಾವಣೆ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಇದಕ್ಕೆ ಸಾಕ್ಷಿ ಕೂಡ ಜೈಲು ಸೇರುವುದು ಖಚಿತ. ರಡ್ಡಲ್ಲಿದೆ, ಜೈಲು ಸೇರುವುದು ಖಚಿತ. ಕಾಂಗ್ರೆಸ್ಸಿನ ಸಂಸ್ಥೆ ಇದು ಕಾಂಗ್ರೆಸ್ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ, NSUI. ಅಂದ್ರೆ ಅಫಿಷಿಯಲ್ ಆಗಿ ಅಂದ್ರೆ ನಾವು ಯಾವ ರಾಜ್ಯದಲ್ಲಿದ್ದೀರಿ? ಗೂಂಡಾಗಿರಿ ರಾಜ್ಯದಲ್ಲಿದ್ದೀರಾ? ಗೂಂಡಾಗಿರಿ ನೇತೃತ್ವವನ್ನು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ವಹಿಸಿದ್ದಾರೆ. ಇದಕ್ಕೇನಂತ ಹೇಳ್ಬೇಕು ನಾವು? ಈ ರೀತಿ ನಡೆದ್ರೆ ಫೇರ್ ಎಲೆಕ್ಷನ್ ಹೆಂಗಾಗುತ್ತೆ? ಇದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ಇವತ್ತು ಬಂದಿದ್ದೀರಿ. DCಗೆ, ಕೇಂದ್ರ ಚುನಾವಣಾ ಆಯೋಗ ಮತ್ತು SP, ಕೇಂದ್ರದ ಪೊಲೀಸ್ ಬಂದಿರೋವಂಥವ್ರಿಗೆ ಎಲ್ಲರಿಗೂ ಈ ಮನವಿಯನ್ನು ಕೊಟ್ಟಿದ್ರಿ. ನೀವು ಫೇರ್ ಆಗಿ ಎಲೆಕ್ಷನ್ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ನಾವು ಪ್ರತಿಭಟನೆಯ ದಾರಿ. ಈಗ ಯತ್ನಾಳ್ ಬಂದ್ರೆ ಭಯ, ಕಾರಜೋಳ ಬಂದ್ರೆ ಭಯ, ನಾವು ಬಂದ್ರೆ ಭಯ, ಹಿಂಗೆಲ್ಲ ಭಯ ಅಂದ್ರೆ ಅವ್ರಿಗೆ ಭೀತಿ ಶುರುವಾಗಿದೆ. ಅದಕ್ಕೆ ನಾವು ಯತ್ನಾಳ್ ಅವರು ಈ ಚುನಾವಣಾ ಪ್ರಚಾರದಲ್ಲಿ ಎಲ್ಲ ಕಳೆದ 4-5 ದಿನದಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಒಳ್ಳೆ ರೆಸ್ಪಾಂಡ್ ಇದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ, ಯಾರೇ ಬಂದು ಬಿಜೆಪಿ ಪರವಾಗಿ ಮಾಡಿದ್ರು